ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ತಾರಕಕ್ಕೇರಿದ ಮಹಾ ಹೈಡ್ರಾಮಾ ರೆಬೆಲ್ಸ್ ಟೀಮ್ಗೆ ಹೊಸ ಹೆಸರು. ರೆಬೆಲ್ ಕಚೇರಿ ವುಡೀಸ್ ಉದ್ಧವ್ ಸಂದೇಶದ ಹಿಂದಿನ ತಂತ್ರವೇನು? 1 ವರ್ಷದ ಬಳಿಕ ತಾಯಿ ಬಳಿ ಸೇರಿದ ಪುತ್ರ, ಖದೀಮರ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ತಾರಕಕ್ಕೇರಿತು ಮಹಾ ಹೈಡ್ರಾಮಾ. ರೆಬೆಲ್ಸ್ ಬಣಕ್ಕೆ ಹೊಸ ಹೆಸರು ಘೋಷಣೆ. ಮುಂಬೈನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು ಯಾಕೆ? ಅವಿಶ್ವಾಸ ಮಂಡನೆ ನಿರ್ಣಯ ತಿರಸ್ಕಾರ ಆಗಿದ್ದು ಯಾಕೆ? ನೋಡೋಣ ರೆಬೆಲ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ತಾರಕಕ್ಕೇರಿದೆ. ಶಿವಸೇನೆ ವಿರುದ್ಧ ಏಕನಾಥ್ ಶಿಂದೆ ಸಿಡಿದೆದ್ದಿದ್ದು ಇದೀಗ ಹೊಸ ಸಮರ ಸಾರಿದ್ದಾರೆ. ರೆಬೆಲ್ ಶಾಸಕರು ತಮ್ಮ ಬಣಕ್ಕೆ ಹೊಸ ಹೆಸರು ಘೋಷಿಸಿಕೊಂಡಿದ್ದಾರೆ. ಶಿವಸೇನೆ ಬಾಳಾ ಸಾಹೇಬ್ ಬಣ ಎಂದು ಹೆಸರು ಘೋಷಿಸಿದ್ದಾರೆ. ಶಿಂದೆ ನೇತೃತ್ವದ ಬಂಡಾಯ ಶಾಸಕರು ತಮ್ಮ ಬಣಕ್ಕೆ ಹೊಸ ನಾಮಕರಣ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಮೇಲಾಟ ಜೋರಾಗಿದೆ. ರೆಬೆಲ್ ಶಾಸಕರು ತಮ್ಮ ಬಣಕ್ಕೆ ಶಿವಸೇನೆ ಬಾಳಾ ಸಾಹೇಬ್ ಹೆಸರು ಘೋಷಿಸಿಕೊಂಡಿದ್ದಾರೆ. ಶಿವಸೇನೆ ಬಾಳಾ ಸಾಹೇಬ್ ಹೆಸರು ನೀಡದಂತೆ ಚುನಾವಣಾ ಆಯೋಗಕ್ಕೆ ಸಿಎಂ ಉದ್ಧವ್ ಠಾಕ್ರೆ ಬಣ ಪತ್ರ ಬರೆದಿದೆ. ಇದೀಗ ಏಕನಾಥ್ ಶಿಂದೆ ಹಾಗೂ ಉದ್ಧವ್ ಠಾಕ್ರೆ ನಡುವೆ ಸಂಗ್ರಾಮ ಮತ್ತೆ ಭುಗಿಲೇಳೋದು ಫಿಕ್ಸ್ ಆಗಿದೆ. ರೆಬೆಲ್ ಶಿವಸೇನೆ ಕಾರ್ಯಕರ್ತರು ಗುವಾಹಟಿಯ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಏಕನಾಥ್ ಶಿಂದೆ ಬಣ ಸೇರಿಕೊಂಡಿರೋ ಶಾಸಕ ತಾನಾಜಿ ಸಾವಂತ್ ವಿರುದ್ಧ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ನಿನ್ನೆ ಮುಂಬೈನ ಕುರ್ಲಾದಲ್ಲಿ ಮಂಗೇಶ್ ಕಚೇರಿಯನ್ನ ಪುಡಿಗಟ್ಟಿದ್ರು. ಶಿವಸೇನೆ ಬಂಡಾಯ ಶಾಸಕರ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಲಾಗಿದೆ. ಖಾರ್ಘರ್ನಲ್ಲಿ ಶಾಸಕರ ಕಚೇರಿ ಮುಂದೆ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಕೆಂಡ ಕಾರಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ಸ್ಫೋಟಗೊಂಡಿದೆ. ರೆಬೆಲ್ ಶಾಸಕರ ವಿರುದ್ಧ ಶಿವಸೇನೆ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ರೆಬೆಲ್ ಶಾಸಕರ ಮನೆ, ಕಚೇರಿ ಮೇಲೆ ಅಟ್ಯಾಕ್ ಮಾಡಲಾಗ್ತಿದೆ. ಈಗ ಮುಂಬೈನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಮುಂಬೈನಲ್ಲಿ ರೆಬೆಲ್ ಶಾಸಕರ ಮನೆ ಬಳಿ ಟೈಟ್ ಸೆಕ್ಯೂರಿಟಿ ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಬಂಡಾಯ ಶಾಸಕರ ವಿರುದ್ಧ ಶಿವಸೈನಿಕರು ಕೆಂಡಾಮಂಡಲರಾಗಿದ್ದಾರೆ. ಮುಂಬೈನಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಬಂಡಾಯ ಶಾಸಕರ ಕಚೇರಿಗಳಿಗೆ ಭದ್ರತೆ ನೀಡುವಂತೆ ಸೂಚನೆ ನೀಡಲಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳ ಕಚೇರಿಗಳಿಗೆ ಭದ್ರತೆ ಕಲ್ಪಿಸಬೇಕು. ಭದ್ರತೆ ಬಗ್ಗೆ ತಪಾಸಣೆ ನಡೆಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ. ಮಹಾರಾಷ್ಟ್ರ ಶಾಸಕರಿಗೆ ನೀಡಿರುವ ಭದ್ರತೆ ವಾಪಸ್ ಪಡೆದಿಲ್ಲ ಅಂತ ಮಹಾರಾಷ್ಟ್ರ ಗೃಹ ಸಚಿವ ದಿಲೀಪ್ ವಲ್ಸೆ ಪಾಟೀಲ್ ಹೇಳಿದ್ದಾರೆ. ಸಿಎಂ ಕಚೇರಿಯಾಗ್ಲಿ ಹಾಗೂ ಗೃಹ ಇಲಾಖೆ ಆಗ್ಲಿ ಭದ್ರತೆ ಹಿಂಪಡೆದಿಲ್ಲ. ಟ್ವಿಟರ್ನಲ್ಲಿ ಹರಿದಾಡ್ತಿರುವ ಮಾಹಿತಿ ಆಧಾರರಹಿತವಾಗಿದೆ ಅಂತ ಮಹಾರಾಷ್ಟ್ರ ಗೃಹ ಸಚಿವ ದಿಲೀಪ್ ವಲ್ಸೆ ಪಾಟೀಲ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಕ್ಕೆ ಸಿಎಂ ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರ ಅಲುಗಾಡ್ತಿದೆ. ಶಾಸಕ ಸ್ಥಾನದಿಂದ ಬಂಡಾಯ 16 ಶಾಸಕರು ಅನರ್ಹತೆ ಅಸ್ತ್ರ ಪ್ರಯೋಗಿಸಲಾಗಿದೆ. ಬಂಡಾಯ 16 ಶಾಸಕರಿಗೆ ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ನೀಡಿದ್ದಾರೆ. ಸೋಮವಾರ ಸಂಜೆ 5 ಗಂಟೆಯೊಳಗೆ ಉತ್ತರಿಸಲು ನೋಟಿಸ್ ರವಾನಿಸಲಾಗಿದೆ. ಶಿವಸೇನೆಯ ಬಂಡಾಯ 16 ಶಾಸಕರನ್ನ ಅನರ್ಹಗೊಳಿಸುವಂತೆ ಸಿಎಂ ಉದ್ಧವ್ ಠಾಕ್ರೆ ಬಣ ಡೆಪ್ಯೂಟಿ ಸ್ಪೀಕರ್ಗೆ ಮನವಿ ಸಲ್ಲಿಸಿತ್ತು. ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಹಾಗೂ ಸಿಎಂ ಉದ್ಧವ್ ಬಣದ ನಡುವೆ ಸಮರ ಜೋರಾಗಿದೆ. ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆ ನಿರ್ಣಯ ಪ್ರಸ್ತಾಪ ತಿರಸ್ಕಾರ ಮಾಡಲಾಗಿದೆ. ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಪ್ರಸ್ತಾಪ ತಿರಸ್ಕರಿಸಿದ್ದಾರೆ. ಏಕನಾಥ್ ಶಿಂದೆ ಬಣದ ಶಾಸಕರು ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆ ನಿರ್ಣಯ ಪ್ರಸ್ತಾಪಿಸಿದ್ರು. ಮಹಾರಾಷ್ಟ್ರ ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಪ್ರಸ್ತಾಪ ತಿರಸ್ಕರಿಸಿದ್ದು ಶಿಂದೆ ಬಣಕ್ಕೆ ಬಿಗ್ ಶಾಕ್ ಆಗಿದೆ. ಪಕ್ಷ ಉಳಿಸಿಕೊಳ್ಳಲು ಠಾಕ್ರೆ ಸರ್ಕಸ್. ರೆಬೆಲ್ಸ್ಗೆ ಉದ್ಧವ್ ಸಂದೇಶ ಹಿಂದಿನ ತಂತ್ರವೇನು? ಶಾಸಕರ ಕಚೇರಿಯೇ ವುಡೀಸ್. ನೋಡೋಣ ಮಹಾ ಸರ್ಕಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಸೇನೆ ರೆಬೆಲ್ ಶಾಸಕರ ಮನೆ ಮತ್ತು ಕಚೇರಿಯ ಮೇಲೆ ಶಿವಸೇನೆ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಪುಣೆಯ ಕತ್ರಾಜ್ ಬಾಲಾಜಿ ಪ್ರದೇಶದಲ್ಲಿರುವ ಶಾಸಕ ತಾನಾಜಿ ಸಾವಂತ್ ಕಚೇರಿ ಉಡೀಸ್ ಮಾಡಿದ್ದು, ಏಕನಾಥ್ ಶಿಂಧೆ ಬಣ ಸೇರಿಕೊಂಡಿರುವ ಎಂಎಲ್ಎ ತಾನಾಜಿ ಸಾವಂತ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ನಿನ್ನೆ ಮುಂಬೈನ ಕುರ್ಲಾದಲ್ಲಿ ಮಂಗೇಶ್ ಅವರ ಕಚೇರಿ ಮೇಲೆ ದಾಳಿ ಮಾಡಲಾಗಿತ್ತು.
ಇನ್ನು ಶಿವಸೇನೆಯ 16 ರೆಬೆಲ್ ಶಾಸಕರಿಗೆ ನೀಡಿದ್ದ ಭದ್ರತೆಯನ್ನು ಮಹಾರಾಷ್ಟ್ರ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಸಿಎಂ ಉದ್ಧವ್ ಠಾಕ್ರೆ ಭದ್ರತೆ ವಾಪಸ್ಗೆ ಸೂಚನೆ ಕೊಟ್ಟಿದ್ದರಿಂದ ಭದ್ರತಾ ತಂಡ ವಾಪಸ್ ಆಗಿದೆ. ಇತ್ತ ಭದ್ರತೆ ವಾಪಸ್ ಪಡೆದಿದ್ದಕ್ಕೆ ಕಿಡಿಕಾರಿರೋ ಏಕನಾಥ್ ಶಿಂಧೆ, ನಮ್ಮ ಭದ್ರತೆಯ ಹೊಣೆ ಸರ್ಕಾರದ್ದು, ನಮಗೆ ಏನಾದರೂ ಆದರೆ ಸರ್ಕಾರವೇ ಹೊಣೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರೆಬೆಲ್ ಶಾಸಕರು ಗರಂ ಆಗ್ತಾ ಇದ್ದಂತೆ ಕಳೆದ 4 ದಿನಗಳಲ್ಲಿ ಮಹಾ ಸರ್ಕಾರ 280 ಯೋಜನೆಗಳಿಗೆ ಸಹಿ ಹಾಕಿದೆ. ರೆಬೆಲ್ ಮಿನಿಸ್ಟರ್ಗಳಿಗೆ ಸೇರಿದ ಸಚಿವಾಲಯದ ಯೋಜನೆಗಳಿಗೆ ತರಾತುರಿಯಲ್ಲಿ ಅನುಮೋದನೆ ನೀಡಲಾಗಿದೆ. ದಿನಕ್ಕೆ 25 ರಿಂದ 30 ಯೋಜನೆಗಳಿಗೆ ಅನುಮೋದನೆ ನೀಡಿದ್ದು ಬರೋಬ್ಬರಿ 1,600 ಕೋಟಿ ಮೊತ್ತದ ಯೋಜನೆಗಳು ಇವಾಗಿವೆ. ಪಕ್ಷ ಬಿಡೋ ಮನಸ್ಸಿದ್ರೆ ಎಲ್ಲ ಹೋಗಿಬಿಡಿ, ಯಾರೆಲ್ಲ ಪಕ್ಷ ಬಿಡ್ತಿರೋ ಬಿಟ್ಟು ಬಿಡಿ, ನಾನು ಹೊಸ ಶಿವಸೇನೆಯನ್ನ ಕಟ್ಟುತ್ತೇನೆ ಅಂತ ಉದ್ಧವ್ ಠಾಕ್ರೆ ಸಂದೇಶ ಸಾರಿದ್ದಾರೆ. ನನಗೆ ಪಕ್ಷ ಮುಖ್ಯ ಎನ್ನುತ್ತಿರುವ ಉದ್ಧವ್ ಠಾಕ್ರೆ ಪಕ್ಷ ಬಿಡೋರನ್ನ ತಡೆಯಲ್ಲ, ಯಾರೆಲ್ಲ ಪಕ್ಷ ಬಿಡ್ತಿರೋ ಅವರೆಲ್ಲ ಬಿಟ್ಬಿಡಿ, ನಾನು ಹೊಸ ಶಿವಸೇನೆ ಕಟ್ಟುತ್ತೇನೆ ಅಂತ ರೆಬೆಲ್ಗಳಿಗೆ ಉದ್ಧವ್ ಠಾಕ್ರೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಶಾಸಕರೇ ಬಿಜೆಪಿ ಜೊತೆಗೆ ಹೋಗೋದಾದ್ರೆ ಹೋಗಿ, ನಾನು ಮಾತ್ರ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅಂತ ಉದ್ಧವ್ ಠಾಕ್ರೆ ಕಡ್ಡಿ ಮುರಿದಂತೆ ಎಲ್ಲರಿಗೂ ಹೇಳಿದ್ದಾರೆ. ನಾನು ಬಿಜೆಪಿ ಜೊತೆ ಹೋಗೋ ಪ್ರಶ್ನೆಯೇ ಬರಲ್ಲ, ಆದರೆ ಶಾಸಕರು ಬೇಕಿದ್ರೆ ಎಲ್ಲರೂ ಹೋಗಿ, ಶಾಸಕರಾಗ್ಲಿ ಇನ್ಯಾರೇ ಆಗ್ಲಿ ಹೋಗಬಹುದು, ನನ್ನ ಬಳಿ ಹೇಳಿ ಬಿಜೆಪಿ ಜೊತೆ ಹೋಗಬಹುದು ಅಂತ ಪಕ್ಷದ ನಾಯಕರಿಗೆ ಸಿಎಂ ಉದ್ಧವ್ ಠಾಕ್ರೆ ಮೆಸೇಜ್ ನೀಡಿದ್ದಾರೆ. ಇನ್ನು ಇಷ್ಟು ದಿನ ಎಲ್ಲೂ ಕಾಣಿಸಿಕೊಳ್ಳದ ಬಿಜೆಪಿ ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಹಿರಂಗವಾಗಿ ರಂಗಪ್ರವೇಶ ಮಾಡಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ನಡೀತಿದ್ರೆ ಇತ್ತ ಮಿತ್ರ ಪಕ್ಷಗಳ ಜೊತೆ ಬಿಜೆಪಿ ನಾಯಕ ಫಡ್ನವೀಸ್ ಸಭೆ ನಡೆಸಿದ್ದಾರೆ. ಮುಂದಿನ ರಾಜಕೀಯ ನಿರ್ಧಾರಗಳ ಕುರಿತು ಚರ್ಚಿಸಿದ್ದಾರೆ. ಸೈಲೆಂಟ್ ಆಗಿಯೇ ಗೇಮ್ ಪ್ಲಾನ್ ಮಾಡ್ತಾ ಇರೋ ಬಿಜೆಪಿ ಉದ್ಧವ್ ಠಾಕ್ರೆ ರಾಜೀನಾಮೆಗಾಗಿ ಕಾಯುತ್ತಿದೆ ಎನ್ನಲಾಗ್ತಿದೆ. ಅದು ಕೂಡ ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡ್ತಾ ಇದ್ದಂತೆ ಕಮಲ ಪಡೆ ರಂಗಪ್ರವೇಶ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಶಿಂಧೆ ಬಣ ಮತ್ತು ಠಾಕ್ರೆ ಟೀಮ್ ಮಧ್ಯೆ ಕಾನೂನು ಸಮರ ಶುರುವಾಗಲಿದ್ದು, ಕಾನೂನು ಹೋರಾಟದಲ್ಲಿ ಎಡವಟ್ಟು ಮಾಡ್ತಾರೆ ಅಂತ ಬಿಜೆಪಿ ಕಾಯುತ್ತಿದೆ. ಅಂದ್ರೆ ಕಾನೂನು ಹೋರಾಟದಲ್ಲಿ ಠಾಕ್ರೆ ವಿಫಲರಾದ್ರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದ್ದು, ಶಿಂಧೆ ಬಣದ ಜೊತೆ ಸೇರಿ ಸರ್ಕಾರ ರಚಿಸಬಹುದಾಗಿದೆ. ನಾವೆಲ್ಲ ಶಿಂಧೆ ಮೇಲೆಯೇ ಅವಲಂಬಿಸಿದ್ದೇವೆ, ನಾವು ಶಿಂಧೆಯನ್ನ ಮಾತ್ರ ನಂಬಿಕೊಂಡಿದ್ದೇವೆ, ಶಿಂಧೆ ಹೇಳಿದಂತೆ ನಡೆದುಕೊಳ್ಳುತ್ತೇವೆ ಅಂತ ಗುವಾಹಟಿಯಲ್ಲಿ ರೆಬೆಲ್ ಶಾಸಕರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಶಿಂಧೆಗಾಗಿಯೇ ನಾವು ಇಲ್ಲಿಗೆ ಬಂದಿದ್ದೇವೆ, ಅವರು ಏನೇ ನಿರ್ಧಾರ ಕೈಗೊಂಡ್ರೂ ಬೆಂಬಲಿಸುತ್ತೇವೆ, ಎಲ್ಲಾ ಜವಾಬ್ದಾರಿಯನ್ನು ಶಿಂಧೆಗೆ ನೀಡಿದ್ದೇವೆ ಅಂತ ರೆಬೆಲ್ ಶಾಸಕರು ಹೇಳ್ತಿದ್ದಾರೆ. ಇನ್ನು ಮಹಾರಾಷ್ಟ್ರ ಅಧಿಪತ್ಯಕ್ಕಾಗಿ ಬಿಜೆಪಿ ತುದಿಗಾಲಲ್ಲಿ ನಿಂತಿದೆಯಾ? ಏಕನಾಥ್ ಶಿಂಧೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ ಅನ್ನೋ ಕುತೂಹಲ ಮೂಡಿದೆ. ಯಾಕಂದ್ರೆ ಈಗಾಗಲೇ ಶಿಂಧೆ ಸಂಖ್ಯಾಬಲ ಹೆಚ್ಚಳದ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆಗಿದ್ದು, ರಾಜಕೀಯ ಹೈಡ್ರಾಮದ ನಡುವೆ ಕೇಸರಿ ಪಡೆ ಹೊಸ ಗೇಮ್ ಶುರು ಮಾಡಿದೆ. ಶಿಂಧೆ ಜೊತೆ ಕೈಜೋಡಿಸುವ ಬಗ್ಗೆ ತೆರೆಮರೆಯಲ್ಲಿ ತಂತ್ರ ರೂಪಿಸಿದೆ. ಅಲ್ಲದೆ ಶಿಂಧೆಗೆ ದೊಡ್ಡ ಪಟ್ಟ ಕಟ್ಟಿ ಉದ್ಧವ್ ಠಾಕ್ರೆಗೆ ಪಾಠ ಕಲಿಸಲು ಕಮಲ ಪಡೆ ಸಜ್ಜಾಗಿದೆ ಎನ್ನಲಾಗ್ತಿದೆ. ಆಪರೇಷನ್ ಬಳಿಕ ವೈದ್ಯನ ಮಹಾ ಎಡವಟ್ಟು, ಶಾಸಕರ ಎದುರೇ ತಹಶೀಲ್ದಾರ್ಗೆ ಕ್ಲಾಸ್. ನಾಳೆ ಮಹಾ ಹೋರಾಟಕ್ಕೆ ಸಿದ್ಧವಾಗಿದ್ಯಾ ಕಾಂಗ್ರೆಸ್? ಕಟ್ಟಡ ಕುಸಿತ ಬಳಿಕ ಆಗಿದ್ದೇ ಭಯಾನಕ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂತ್ರಿ ಗ್ರೂಪ್ನ ಎಂಡಿ ಸುಶೀಲ್ನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಹಣಕಾಸು ವ್ಯವಹಾರದಲ್ಲಿ ಅಕ್ರಮ ಆರೋಪ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುಶೀಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕಳೆದ ವರ್ಷ ಮಂತ್ರಿ ಗ್ರೂಪ್ ಮೇಲೆ ಇಡಿ ದಾಳಿ ನಡೆಸಿತ್ತು. ದಾಳಿ ವೇಳೆ ಕೆಲ ದಾಖಲೆ ಪತ್ರಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ನಂತರ ವಿಚಾರಣೆಗೆ ಇಡಿ ನೋಟಿಸ್ ನೀಡಿ ನಿನ್ನೆ ಸುಶೀಲ್ನನ್ನ ವಶಕ್ಕೆ ಪಡೆದು ಹಲವು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಈ ಬಾರಿ
ಬಾರಿ ಮೂವರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಗಲಿದೆ. ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕ ನಾರಾಯಣಮೂರ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣಗೆ ಪ್ರಶಸ್ತಿ ಒಲಿದು ಬಂದಿದೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಕಾಶ್ ಪಡುಕೋಣೆಗೆ ಪ್ರಶಸ್ತಿ ಕೊಡಲು ಸರ್ಕಾರ ತೀರ್ಮಾನಿಸಿದೆ. ಪ್ರಶಸ್ತಿ ನೀಡುವ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಅಶ್ವತ್ಥ ನಾರಾಯಣ್ ತಿಳಿಸಿದ್ದು, ಜೂನ್ 27ರಂದು ಕೆಂಪೇಗೌಡ ಜಯಂತಿಯಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಸಿದ್ದರಾಮಯ್ಯ ಬಂದ್ರೆ ನಾನು ಕ್ಷೇತ್ರ ಬಿಟ್ಟುಕೊಡಲು ಸಿದ್ಧನಾಗಿದ್ದೇನೆ ಅಂತ ಕೋಲಾರ ನಗರ ಕ್ಷೇತ್ರ ಶಾಸಕ ಕೆ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ. ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಿದ್ದು ಕೋಲಾರ ಜಿಲ್ಲೆ. ಈಗ ಸಿದ್ದರಾಮಯ್ಯ ಬಂದ್ರೆ ಗೆಲ್ಲಿಸಿ ರಾಜ್ಯಕ್ಕೆ 2ನೇ ಸಿಎಂ ಕೊಡ್ತೇವೆ. ಹೀಗಾಗಿ ಸಿದ್ದರಾಮಯ್ಯ ಕೋಲಾರಕ್ಕೆ ಬಂದ್ರೆ ಸ್ವಾಗತಾರ್ಹ ಅಂತ ಶಾಸಕ ಕೆ ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಶಾಸಕ ಎನ್ ಮಹೇಶ್ ಎದುರೇ ತಹಶೀಲ್ದಾರ್ಗೆ ಯುವಕನೊಬ್ಬ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಪಟ್ಟಣದ ಅತಿಥಿ ಗೃಹದಲ್ಲಿ ನಡೆಯುತ್ತಿದ್ದ ಶಾಸಕರ ಸಭೆಗೆ ಬಂದ ಯುವಕ ಸಮಸ್ಯೆ ತಿಳಿಸಲು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಡಯಾಲಿಸಿಸ್ ರೋಗಿಗಳ ಸಮಸ್ಯೆ ಹೇಳಿದ್ರೆ ಅಧಿಕಾರದ ದರ್ಪ ತೋರ್ತಾರೆ ಅಂತ ಯುವಕ ಕೆಂಪರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಈ ವೇಳೆ ತಹಶೀಲ್ದಾರ್ ಮತ್ತು ಯುವಕನ ನಡುವೆ ಜಟಾಪಟಿ ನಡೆದಿದ್ದು, ಇಬ್ಬರ ವಾಗ್ವಾದ ನೋಡಿ ಶಾಸಕರು ಮೂಕ ಪ್ರೇಕ್ಷಕರಾಗಿದ್ರು. ಅಗ್ನಿಪಥ್ ಯೋಜನೆ ಖಂಡಿಸಿ ನಾಳೆ ರಾಜ್ಯಾದ್ಯಂತ ರೋಡಿಗೆ ಇಳಿತೀವಿ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ಕೂಡ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ನಮ್ಮ ಮಕ್ಕಳನ್ನ ಅಗ್ನಿಪಥ್ ಕೆಲಸಕ್ಕೆ ಕಳುಹಿಸಲು ತಯಾರಿಲ್ಲ. ಅವರ ಮಕ್ಕಳನ್ನ ಬೇಕಾದ್ರೆ ಅಗ್ನಿಪಥ್ಗೆ ಕಳುಹಿಸಲಿ. ಬಿಜೆಪಿ ಶಾಸಕರು, ಸಚಿವರು ತಮ್ಮ ಮಕ್ಕಳನ್ನ ಕಳುಹಿಸಲಿ. ಬಿಜೆಪಿಯವರ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗಬೇಕು. ನಮ್ಮ ಮಕ್ಕಳನ್ನ ಗಾರ್ಡ್ ಕೆಲಸಕ್ಕೆ ಕಳುಹಿಸಬೇಕಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಮ್ಮ ಮಕ್ಕಳು ಅವ್ರ ಮಕ್ಕಳೆಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್. ನಿಮ್ಮ ನೆಚ್ಚಿನ ಟಿವಿ9 ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆಯೋಜಿಸಿರುವ ಎಜುಕೇಷನ್ ಸಮಿಟ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಹಾಲ್ನಲ್ಲಿ 3 ದಿನಗಳ ಕಾಲ ಎಜುಕೇಷನ್ ಸಮಿಟ್ ನಡೀತಾ ಇದ್ದು, 2ನೇ ದಿನವಾದ ಇವತ್ತು ಕೂಡ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ತಮ್ಮ ನೆಚ್ಚಿನ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಸಮಿಟ್ನಲ್ಲಿ ಗಣ್ಯ ವ್ಯಕ್ತಿಗಳು, ಮಾಜಿ ಉಪಕುಲಪತಿಗಳು, ಪ್ರಾಧ್ಯಾಪಕರು, ಡೀನ್ಗಳು ಭಾಗವಹಿಸಿ ಶಿಕ್ಷಣದ ಬಗ್ಗೆ ಮೌಲ್ಯಯುತವಾದ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮೋದಿ ಹೋರಾಟಕ್ಕೆ ಅಮಿತ್ ಶಾ ಗುಣಗಾನ. ರಾಹುಲ್ ಕಾಂಗ್ರೆಸ್ಗೆ ಚಾಣಕ್ಯ ಟಾಂಗ್. ಆಸ್ಪತ್ರೆಗೆ ಬೀಗ ಹಾಕಿದ್ದು ಯಾಕೆ ಅಧಿಕಾರಿಗಳು? ನಾಳೆ ನಾಳಿದ್ದು ಭಾರೀ ಮಳೆ ಸಾಧ್ಯತೆ. ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗುಜರಾತ್ ಗಲಭೆ ಕೇಸ್ನಲ್ಲಿ ಪ್ರಧಾನಿ ಮೋದಿಗೆ ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅಮಿತ್ ಶಾ ಮಾತನಾಡಿದ್ದಾರೆ. ಮೋದಿ ಅನುಭವಿಸಿದ ಸಂಕಷ್ಟಗಳನ್ನು ನೆನಪಿಸಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅಮಿತ್ ಶಾ, ಮೋದಿಯ ಹೋರಾಟವನ್ನ ಗುಣಗಾನ ಮಾಡಿ ಕಾಂಗ್ರೆಸ್ ಷಡ್ಯಂತ್ರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯನ್ನ ಕೊಂಡಾಡಿದ ಅಮಿತ್ ಶಾ, ಮೋದಿಯನ್ನ ಭಗವಾನ್ ಶಿವನಿಗೆ ಹೋಲಿಸಿದ್ದಾರೆ. ಅಲ್ಲದೆ 19 ವರ್ಷಗಳ ಕಾಲ ಮೋದಿ ಎಲ್ಲವನ್ನೂ ಸಹಿಸಿಕೊಂಡ್ರು. ಶಿವ ಗಂಟಲಲ್ಲಿ ವಿಷ ಇಟ್ಟುಕೊಂಡಂತೆ ಮೋದಿ ಸಹಿಸಿದ್ರು. ಒಂದೇ ಒಂದು ಶಬ್ದ ಮಾತನಾಡದೆ ಸಹಿಸಿಕೊಂಡ್ರು. ಮೋದಿ ಅನುಭವಿಸಿದ ನೋವನ್ನ ನಾನು ನೋಡಿದ್ದೇನೆ. ನ್ಯಾಯಾಂಗ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮೋದಿ ಸುಮ್ಮನಿದ್ರು. ಒಬ್ಬ ಸಮರ್ಥ ವ್ಯಕ್ತಿಯಿಂದ ಮಾತ್ರ ಇದು ಸಾಧ್ಯ. ಕೊನೆಗೂ ಸತ್ಯ ಹೊರಗೆ ಬಂದಿದೆ ಅಂತ ಅಮಿತ್ ಶಾ ಮೋದಿಯನ್ನ ಭಗವಾನ್ಗೆ ಹೋಲಿಸಿದ್ರು. ಮೋದಿಯವರನ್ನ ಕೂಡ ವಿಚಾರಣೆ ಮಾಡಿದ್ರು. ಅವತ್ತು ನನ್ನನ್ನ ಬಂಧಿಸಿಯೇ ಬಿಟ್ಟಿದ್ರು. ಆದ್ರೆ ನಮ್ಮವರು ಯಾರೂ ಧರಣಿ ಮಾಡಿರಲಿಲ್ಲ ಅಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಅಮಿತ್ ಶಾ ಟಾಂಗ್ ಕೊಟ್ಟಿದ್ದಾರೆ. ದೇಶಾದ್ಯಂತ ಕಾರ್ಯಕರ್ತರು ಬಂದಿರಲಿಲ್ಲ. ಮೋದಿಜಿಯವರ ಸಮರ್ಥನೆಗಾಗಿ ನಿಲ್ಲಲಿಲ್ಲ. ಅನುಕಂಪ ತೋರಿಸೋ ಕೆಲಸ ನಡೆದಿರಲಿಲ್ಲ ಅಂತ ಇಡಿ ವಿಚಾರಣೆ ವೇಳೆ ಕಾಂಗ್ರೆಸ್ ಧರಣಿಗೆ ಅಮಿತ್ ಶಾ ಟಾಂಗ್ ನೀಡಿದ್ದಾರೆ. ಮೋದಿಯವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಅಂದಿನ ಕಾಂಗ್ರೆಸ್ ಸರ್ಕಾರ ಸಹಕಾರ ಕೊಟ್ಟಿತ್ತು ಅಂತ ಅಮಿತ್ ಶಾ ಮಾತಲ್ಲೂ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ತೀಸ್ತಾ ಸೆತಿಲ್ವಾಡ್ ಎನ್ಜಿಒ ಷಡ್ಯಂತ್ರ ಮಾಡಿತ್ತು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿತ್ತು ಅಂತ ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ಆಕ್ರೋಶ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಕಚೇರಿ ಮೇಲಿನ ದಾಳಿ ಖಂಡಿಸಿ ದೆಹಲಿಯಲ್ಲಿ ಸಿಪಿಎಂ ಕಚೇರಿ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು. ದಾಳಿ ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ದಾಳಿ ನಡೆಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ರು. ಇನ್ನು ಸಂಸದ ರಾಹುಲ್ ಗಾಂಧಿ ಕಚೇರಿ ಮೇಲೆ ನಿನ್ನೆ ಎಡಪಕ್ಷಗಳ ಕಾರ್ಯಕರ್ತರು ದಾಳಿ ಮಾಡಿದ್ರು.
ಮನೆಯಿಂದ ಹೊರಬರಬೇಕಾದ್ರೆ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಬನ್ನಿ, ಇಲ್ಲವಾದಲ್ಲಿ ಪರದಾಡೋದು ಗ್ಯಾರಂಟಿ. ಯಾಕಂದ್ರೆ ರಾಜ್ಯದಲ್ಲಿ ವರುಣನ ಅಬ್ಬರ ಶುರುವಾಗಿದ್ದು ಇನ್ನೂ 2 ದಿನ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಮಳೆ ಕುರಿತು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದ್ದು ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಇಲಾಖೆ 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ವಿಚ್ಛೇದನಕ್ಕೆ ಆಗಮಿಸಿದ ದಂಪತಿಯನ್ನ ನ್ಯಾಯಾಧೀಶರು ಒಂದು ಮಾಡಿದ್ದಾರೆ. ಧಾರವಾಡ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಮೇಶ ಅಡಿಗ ನೇತೃತ್ವದಲ್ಲಿ ರಾಜ್ಯ ಸಂಧಾನ ನಡೆದಿದೆ. ಇನ್ನು 12 ವರ್ಷದ ದಾಂಪತ್ಯದಲ್ಲಿ ಜಗಳ ನಡೆದಿತ್ತು. 4 ಮಕ್ಕಳಾಗಿದ್ದ ಬಳಿಕ ವೈಮನಸ್ಸಿತ್ತು. ಬಾದಾಮಿ ತಾಲೂಕಿನ ನೀರಲಕೆರೆಯ ಯಲ್ಲಪ್ಪ ಕುಡಿಯೊಂದಿಗೆ ಹೆಂಡತಿ ಜಗಳ ಮಾಡಿಕೊಂಡು ತವರಿಗೆ ಹೋಗಿದ್ಲು. ಗಲಾಟೆ ಕೋರ್ಟ್ ಮೆಟ್ಟಿಲೇರಿತ್ತು. ಆದ್ರೀಗ ನ್ಯಾಯಾಧೀಶರು ಗಂಡ ಹೆಂಡತಿಯನ್ನ ಒಂದು ಮಾಡಿ ಕಳುಹಿಸಿದ್ದಾರೆ. ಮಾನವೀಯತೆ ಮೆರೆದ ಯುವಕ, ಜಾಗದ ವಿಚಾರಕ್ಕೆ ಹೈಡ್ರಾಮಾ, ಶೋಕಿ ಮಾಡೋಕೆ ಐನಾತಿಗಳು ಮಾಡಿದ್ದೇನು? ಜೈಲುವಾಸ ಅನುಭವಿಸಿದ್ರು ಐನಾತಿಗಳು ಡೋಂಟ್ ಕೇರ್. ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಯುವಕನೊಬ್ಬ ಮಾನವೀಯತೆ ಮೆರೆದಿದ್ದು ತಾಯಿ ಮಗನನ್ನ ಒಂದು ಮಾಡ್ತಾನೆ. ಅಂದ್ರೆ ಕಳೆದ 2 ವಾರಗಳ ಹಿಂದೆ ಬೆಂಗಳೂರು ನಗರದ ಬಿಟಿಎಂ ಲೇಔಟ್ನಲ್ಲಿ ಉತ್ತರ ಭಾರತ ಮೂಲದ ಸುಹಾಸ್ ಎಂಬ ಬಾಲಕ ಹಸಿವಿನಿಂದ ಒದ್ದಾಡ್ತಿದ್ದ. ಇದನ್ನು ಗಮನಿಸಿದ ಬೇಕರಿ ಮಾಲೀಕ ರಾಜಣ್ಣ ಮತ್ತು ಯುವಕರಾದ ನಿತಿನ್ ಮತ್ತು ಶ್ರೀಧರ್ ಬಾಲಕನನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಬಾಲಕ ಊರು ಹೆಸರು ಮರೆತಿದ್ದ. ಇದರಿಂದ ಬಾಲಕನನ್ನ ಯುವಕ 2 ದಿನ ಮನೆಯಲ್ಲೇ ಇಟ್ಕೊಂಡು ಫೇಸ್ಬುಕ್ ಮೂಲಕ ಬಾಲಕನ ಅಣ್ಣನನ್ನ ಪತ್ತೆ ಹಚ್ಚಿ ಬಾಲಕ ಇದೀಗ ಅಮ್ಮನ ಬಳಿ ಸೇರಿದ್ದಾನೆ. ವಿಪರ್ಯಾಸ ಅಂದ್ರೆ ಈ ಬಾಲಕ ಕಳೆದ 1 ವಾರದ ಹಿಂದೆ ನಾಪತ್ತೆಯಾಗಿದ್ದಂತೆ. ಊರಿನ ಬಳಿ ಕಣ್ಣ ಮುಚ್ಚಾಲೆ ಆಟ ಆಡುವಾಗ ಗೂಡ್ಸ್ ಟ್ರೈನ್ ಹತ್ತಿ ಬಾಲಕ ನಾಪತ್ತೆಯಾಗಿದ್ದಂತೆ. ಬಳಿಕ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲಿತಾ ಇದ್ದಂತೆ. ಮತ್ತೊಂದು ಕಡೆ ಕುಟುಂಬಸ್ಥರು ಎಷ್ಟೇ ತಡಕಾಡಿದ್ರೂ ಬಾಲಕ ಸಿಕ್ಕಿರ್ಲಿಲ್ಲಂತೆ. ಆದ್ರೀಗ ನಿನ್ನೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಬಂದಂತಹ ಬಾಲಕನ ತಾಯಿ ಮಗನನ್ನ ಕರೆದುಕೊಂಡು ಹೋಗಿದ್ದಾರೆ. ಪ್ರಧಾನಿಗಾಗಿ ಕಳಪೆ ರಸ್ತೆ ನಿರ್ಮಾಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಕಳಪೆ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರನಿಗೆ 3 ಲಕ್ಷ ದಂಡ ವಿಧಿಸಿದೆ. ಕಳಪೆ ಕಾಮಗಾರಿ ಕುರಿತು ಟಿವಿ9 ವರದಿ ಪ್ರಸಾರ ಹಾಗೂ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ವರದಿ ಕೇಳಿದ ಬೆನ್ನಲ್ಲೇ 3 ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಸದ್ಯ ಕಳಪೆ ರಸ್ತೆ ನಿರ್ಮಾಣ ಮಾಡಿದಂತಹ ಗುತ್ತಿಗೆದಾರ ರಮೇಶ್ ಎಂಬುವರಿಗೆ 3 ಲಕ್ಷ ದಂಡ ವಿಧಿಸಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬೈಕ್ ಕಳ್ಳತನ ಮಾಡಿಕೊಂಡು ಬಿಂದಾಸ್ ಆಗಿ ಶೋಕಿ ಮಾಡಿಕೊಂಡು ಓಡಾಡ್ತಾ ಇದ್ದಂತಹ 4 ಖದೀಮರನ್ನ ಬೆಂಗಳೂರಿನ ಜೆಜೆ ನಗರ ಪೊಲೀಸರು ಬಂಧಿಸಿದ್ದಾರೆ. ತೌಫಿಕ್ ಪಾಷಾ, ಅಮೀನ್ ಪಾಷಾ, ಆಫ್ರಿದ್ ಖಾನ್, ಸಲ್ಮಾನ್ ಬಂಧಿತ ಆರೋಪಿಗಳು. ಈ ಐನಾತಿಗಳು ಬೆವರು ಸುರಿಸಿ ದುಡಿದು ತಿನ್ನೋದನ್ನ ಬಿಟ್ಟು ಕಂಡೂರ ವಾಹನಗಳ ಮೇಲೆ ಕಣ್ಣು ಹಾಕ್ತಾ ಇದ್ರು. ಅದು ಕೂಡ ಶೋಕಿ ಜೀವನ ಮಾಡೋಕೆ ಅಂತಲೇ ಬೈಕ್ ಕಳ್ಳತನ ಮಾಡಿ ತಗ್ಲಾಕೊಂಡಿದ್ದಾರೆ. ಇನ್ನು ಏರಿಯಾದಲ್ಲಿ ಶೋಕಿ ಮಾಡಿಕೊಂಡು ಓಡಾಡ್ತಾ ಇದ್ದಂತಹ ಇಬ್ರು ಜೆಜೆ ನಗರ ನಿವಾಸಿಗಳು. ಕಳೆದ 4 ತಿಂಗಳ ಹಿಂದೆಯಷ್ಟೇ ಜೈಲು ಸೇರಿ ರಿಲೀಸ್ ಆಗಿದ್ರು. ಅದು ಕೂಡ ಕಳ್ಳತನ ಕೇಸ್ನಲ್ಲಿ ಕಂಬಿ ಹಿಂದೆ ಬಿದ್ದಿದ್ರು. ಹೀಗಿದ್ರು ಬುದ್ಧಿ ಕಲಿಯದ ಕಿರಾತಕರು ಮತ್ತೆ ಬೈಕ್ ಕಳ್ಳತನಕ್ಕೆ ಇಳಿದಿದ್ರು. ಅದು ಕೂಡ ಕಳೆದ 4 ತಿಂಗಳಲ್ಲಿ 16 ಬೈಕ್ ಎಗರಿಸಿ ಮಜಾ ಮಾಡ್ತಿದ್ರು. ಅದು ಕೂಡ ಸಿಸಿ ಕ್ಯಾಮೆರಾ ಇಲ್ಲದ ಜಾಗವೇ ಇವರ ಟಾರ್ಗೆಟ್ ಆಗಿತ್ತು. ಆದ್ರೆ ಕಳ್ಳತನ ಕೇಸ್ನ ಹಿಂದೆ ಬಿದ್ದಂತಹ ಪೊಲೀಸರು 4 ಖದೀಮರನ್ನ ಅರೆಸ್ಟ್ ಮಾಡಿ 16 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಕಲಾಸಿಪಾಳ್ಯ ಪೊಲೀಸರು ಆಟೋ ಕಳ್ಳತನ ಮಾಡಿಕೊಂಡು ಮಜಾ ಮಾಡ್ತಿದ್ದಂತಹ ಐನಾತಿಯ ಕೈಗೆ ಕೋಳ ತೊಡಿಸಿದ್ದಾರೆ. ಶೇಖ್ ವಸೀಂ ಬಂಧಿತ ಆರೋಪಿಯಾಗಿದ್ದು ಈತ ಮಾರ್ಕೆಟ್ಗಳಲ್ಲಿ ಆಟೋಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ. ಆಟೋ ನಿಲ್ಲಿಸಿ ಹೋದಂತ ಸಂದರ್ಭವನ್ನ ನೋಡಿಕೊಂಡು ಕೈಚಳಕ ತೋರಿಸ್ತಾ ಇದ್ದ. ಇದುವರೆಗೂ ಈ ಮಿಕಾ 10ಕ್ಕೂ ಹೆಚ್ಚು ಆಟೋಯನ್ನ ಎಗರಿಸಿ ಸೇಲ್ ಮಾಡಿದಂತೆ. ಸದ್ಯ ಆರೋಪಿ ಬಂಧನದಿಂದ 12 ಲಕ್ಷ ಮೌಲ್ಯದ 8 ಆಟೋಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಿಎಸ್ಐ ಪರೀಕ್ಷಾ ನೇಮಕಾತಿಯಲ್ಲಿ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ. ನೇಮಕಾತಿ ವಿಭಾಗದ ಡಿವೈಎಸ್ಪಿ ಶಾಂತಕುಮಾರ್ ಸೇರಿದಂತೆ 3 ಸಿಬ್ಬಂದಿಯನ್ನ ಸಿಐಡಿ ವಶಕ್ಕೆ ಪಡೆದಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಶ್ರೀಧರ ಶ್ರೀನಿವಾಸ್ನನ್ನ ಜೂನ್ 29ರವರೆಗೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. ಪರೀಕ್ಷಾ ಅಕ್ರಮ ಸಂಬಂಧ ಯಲಹಂಕ ನ್ಯೂಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು.